ಕಾರಲ್ಲಿ ಒಂದು ಕಾರ್ ಮೆಕ್ಯಾನಿಕ್ ಫೋನ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗ್ತಾನೆ, ಅದು ಮೆಕ್ಯಾನಿಕ್ ಫೋನ್ ಮಾಡಿಬಿಟ್ಟು ಅವ್ನು ಏನು ಹೇಳ್ತಾನೆ, ಡೀಸೆಲ್ ಗಾಡಿ ಸ್ಟಾರ್ಟ್ ಆಗ್ತಾನೆ, ಒಂದು ಸೌಂಡ್ ಬರ್ತಾ ಇದೆಯಾ, ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಯಾರಾದರೂ ಡೀಸೆಲ್ ಗಾಡಿ ಇಟ್ಟಿದ್ದೀರಾ ಹಳೆದು ಕಾರು ಆನ್ ಮಾಡಿದ ತಕ್ಷಣ ಏನು ಸೌಂಡ್ ಬರುತ್ತೆ, ಟಿಕ್ ಅಂತ. ಥರ್ಮಲ್ ಸೆನ್ಸರ್ ವರ್ಕ್ ಆದರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗೋದಲ್ವಾ. ಫಸ್ಟ್ ಗಾಡಿ ಸ್ಟಾರ್ಟ್ ಆಗಬೇಕು ಅಂತಂದರೆ ಟಿಯಿಂದಾನೇ ತಗೊಳ್ಳೋದು, ಎಷ್ಟು ಡಿಗ್ರಿ ಟೆಂಪ್ರೇಚರ್ ಇದೆ, ಸೊ ಏನಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದಾನೆ ತಗೊಳ್ಳೋದೆ. ಸೊ ಇದು ಕನ್ನಡದಲ್ಲಿ ನಮಗೆ ನೀಟಾಗಿ ಎಲ್ಲ ಕೊಟ್ಟಿದ್ದಾರೆ. ECU ಎಲೆಕ್ಟ್ರಾನಿಕ್ ನಿಯಂತ್ರಣ ಘಟಕಕ್ಕೆ ಅಂದರೆ ಏನು ವೈರ್ ಕಮ್ಯುನಿಕೇಶನ್ ಇದೆ, ಸೊ ಅದು ECUಗೆ ಕರೆಕ್ಟಾಗಿ ಕನೆಕ್ಟ್ ಆಗ್ತಾ ಇಲ್ಲ. ಸೊ ತೈಲ ತಾಪಮಾನ ಅಂದರೆ ಈ ಉಷ್ಣಾಂಶ ತೇವಾಂಶ, ಇಂಜಿನ್ ಆಯಿಲ್ ಟೆಂಪರೇಚರ್ ಅಂತೀವಲ್ವಾ, ಸೊ ಅದು ತೈಲ ತಾಪಮಾನ ಸಂವೇದಕ ಸಿಗ್ನಲ್ ವೋಲ್ಟೇಜ್ ನಿಗದಿತ ಅವಧಿಗೆ ಮಾಪನಾಂಕ ನಿರ್ಣಯಿಸಿ. ಅಂದರೆ ಇವಾಗ ಏನು ನಮ್ಮ ಇಂಜಿನ್ ಆಯಿಲ್ ಟೆಂಪರೇಚರ್ ಎಷ್ಟಿದೆ ಅಂತ ಕರೆಕ್ಟಾಗಿ ಸಿಗ್ನಲ್ ಬರ್ತಾ ಇಲ್ಲ, ಸೊ ಅದಕ್ಕೋಸ್ಕರ ಈ ಥರ ಇದು ತೋರಿಸ್ತಾ ಇದೆ ಅಂತ ಅದು ಒಂದು ಬೋರ್ಡ್ ಕ್ರಿಯೇಟ್ ಆಗಿದೆ. ಸೊ ಇಂಗ್ಲೀಷಲ್ಲಿ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಈ ಥರ ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ಮಾಡಿ ನೋಡ್ಕೋಬೋದು.